ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ರನ್ನ ರೆಫರ್ ಮಾಡಿದ್ದು ಸುದೀಪ್ ಅಲ್ಲ ಅಂತ ಮೆಜೆಸ್ಟಿಕ್ ಚಿತ್ರಕ್ಕೆ ರೆಫರ್ ಮಾಡಿದ್ದು ಅಣಜಿ ನಾಗರಾಜ್ ಮತ್ತು PN ಸತ್ಯ. ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ರಾಮಮೂರ್ತಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಅವರಿಗೆ ಬೇಸರ ಆಗಿರಬಹುದು. ದರ್ಶನ್ ಸ್ನೇಹದಲ್ಲಿ ಮಗು ಹಾಗೆ, ಒಮ್ಮೆ ಅವರನ್ನು ಹಚ್ಚಿಕೊಂಡ್ರೆ ಅವರು ಬಿಡಲ್ಲ, ಆ ರೀತಿಯ ಸ್ನೇಹ ಅಂತ ಅವರದ್ದು. ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ರಾಮಮೂರ್ತಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಮೆಜೆಸ್ಟಿಕ್ಗೆ ಸುದೀಪೇ ಕರ್ಕೊಂಬಂದಿದ್ದು ಅದು ಸುಳ್ಳದು. ಯಾಕಂದರೆ ಅದು ನಾವು ಕತೆ ಎಲ್ಲ ಮಾಡಿ ನಮ್ಮ ಹತ್ರ ಅಣಜಿ ನಾಗರಾಜ್ ಕರ್ಕೊಂಬಂದಿದ್ದು, ನಮ್ಗೆ ಯಾರು ರೆಕಮೆಂಡ್ ಮಾಡಿಲ್ಲ, ಅವೆಲ್ಲ ಸುಳ್ಳು ಅಂತ ಹೇಳ್ತೀವಿ. ಇದು ಅವರಿಬ್ಬರ ಮಧ್ಯೆ ಕ್ಲಾಶ್ ನಡೀತಿದ್ದು ನಮಗೆ ಗೊತ್ತಿಲ್ಲ ಅದು. ಬಟ್ ಅವ್ರು ಏನೋ ಒಂದು ಮಾತು ಹೇಳಿದ್ದಾರೆ, ಅದು ನೋವಾಗೋದು. ಯಾಕಂದರೆ ನಾವೂ ಅದನ್ನು ಇದು ಮಾಡಲೇಬೇಕು. ಯಾಕಂದರೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ಅಂದರೆ ಅದು ಸುಳ್ಳದು. ಇದರಿಂದ ಅವ್ರಿಗೆ ನೋವಾಗಿರ್ಬೋದು. ರೀಸನ್ ಅದೇನೋ ಅವ್ರು ವೈಯಕ್ತಿಕವಾಗಿ ಏನು ಇಬ್ಬರು ಅವ್ರ ಸ್ನೇಹಿತರಾಗೇ ಇದ್ದರು. ಇತ್ತೀಚೆಗೆ ಈ ವಿಷಯ ಬಂದಾಗ ಅವರು ಇದಾಗಿದೆ. ಅವ್ರೊಂಥರ ಮಗು ಥರ, ಅವ್ರಿಗೆ ಯಾವ ಇದೂ ಇಲ್ಲ. ಅವರು ಕ್ಲೀನಾಗಿ ಹಚ್ಕೊಂಬಿಟ್ರೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ಹತ್ರ ಕೋಪ ಅನ್ನೋದೇ ನೋಡಿಲ್ಲ ನಾವು. ನಮ್ಮ ಹತ್ರ ಕರ್ಕೊಂಬಂದಿದ್ದು ಅಣಜಿ ನಾಗರಾಜು. ನಾವು ಸಿನಿಮಾ ಮಾಡಬೇಕು ಅಂದಾಗ ಕತೆ ಸತ್ಯ ಅವರೆಲ್ಲ ಓಕೆ ಮಾಡಿದ್ರು. ಇದನ್ನ ನಾವು ನಮ್ಮ ಸುರೇಶ್ ಗೌಡ್ರ ಹತ್ರ ಕರ್ಕೊಂಡು ಹೋದೋ. ಅದೇ ಟೈಮ್ ಸುರೇಶ್ ಗೌಡ್ರು ಹಿಂದಿನ ದಿನ ಒಂದು ಸಿನಿಮಾ ನೋಡ್ಕೊಂಬಂದಿದ್ದಾನೆ, ವಿಷಯ ಮೂರ್ತಿ ಹುಡುಗನ ನೋಡಿದ್ದೀವಿ, ನೋಡು ನಿಮ್ಮ ಕತೆಗೆ ಆ್ಯಪ್ಟು ಅಂತ ಹೇಳಿದ್ರು. ನಾವು ಅಷ್ಟರಲ್ಲಿ ಇವ್ರು ಕರ್ಕೊಂಡು ನೋಡಿ ಸರ್ ಇವರೇ ಅಂತಂದಾಗ ಇವರೇನೆ ಅಕ್ಕಂಡು ಮಾಡು ಅಂತಂದ್ಬಿಟ್ಟು ಸುರೇಶ್ ಗೌಡ್ರು ಹೇಳಿದ್ಮೇಲೆ ಇದು ಮಾಡಿರೋದು. ಬೇರೆ ಯಾರು ನಮಗೇನು ರೆಕಮೆಂಡ್ ಮಾಡಿಲ್ಲ. ಮತ್ತು ಮೆಜೆಸ್ಟಿಕ್ಗೆ ಸುದೀಪೇ ಕರ್ಕೊಂಬಂದಿದ್ದು ಅದು ಸುಳ್ಳದು. ಯಾಕಂದರೆ ಅದು ನಾವು ಕತೆ ಎಲ್ಲ ಮಾಡಿ ನಮ್ಮ ಹತ್ರ ಅಣಜಿ ನಾಗರಾಜ್ ಕರ್ಕೊಂಬಂದಿದ್ದು, ನಮ್ಗೆ ಯಾರು ರೆಕಮೆಂಡ್ ಮಾಡಿಲ್ಲ, ಅವೆಲ್ಲ ಸುಳ್ಳು ಅಂತ ಹೇಳ್ತೀವಿ. ಇದು ಅವರಿಬ್ಬರ ಮಧ್ಯೆ ಕ್ಲಾಶ್ ನಡೀತಿದ್ದು ನಮಗೆ ಗೊತ್ತಿಲ್ಲ ಅದು. ಬಟ್ ಅವ್ರು ಏನೋ ಒಂದು ಮಾತು ಹೇಳಿದ್ದಾರೆ, ಅದು ನೋವಾಗೋದು. ಯಾಕಂದರೆ ನಾವೂ ಅದನ್ನು ಇದು ಮಾಡಲೇಬೇಕು. ಯಾಕಂದರೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ಅಂದರೆ ಅದು ಸುಳ್ಳದು. ಇದರಿಂದ ಅವ್ರಿಗೆ ನೋವಾಗಿರ್ಬೋದು. ರೀಸನ್ ಅದೇನೋ ಅವ್ರು ವೈಯಕ್ತಿಕವಾಗಿ ಏನು ಇಬ್ಬರು ಅವ್ರ ಸ್ನೇಹಿತರಾಗೇ ಇದ್ದರು. ಇತ್ತೀಚೆಗೆ ಈ ವಿಷಯ ಬಂದಾಗ ಅವರು ಇದಾಗಿದೆ. ಅವ್ರೊಂಥರ ಮಗು ಥರ, ಅವ್ರಿಗೆ ಯಾವ ಇದೂ ಇಲ್ಲ. ಅವರು ಕ್ಲೀನಾಗಿ ಹಚ್ಕೊಂಬಿಟ್ರೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ಹತ್ರ ಕೋಪ ಅನ್ನೋದೇ ನೋಡಿಲ್ಲ ನಾವು. ನಮ್ಮ ಹತ್ರ ಕರ್ಕೊಂಬಂದಿದ್ದು ಅಣಜಿ ನಾಗರಾಜು. ನಾವು ಸಿನಿಮಾ ಮಾಡಬೇಕು ಅಂದಾಗ ಕತೆ ಸತ್ಯ ಅವರೆಲ್ಲ ಓಕೆ ಮಾಡಿದ್ರು. ಇದನ್ನ ನಾವು ನಮ್ಮ ಸುರೇಶ್ ಗೌಡ್ರ ಹತ್ರ ಕರ್ಕೊಂಡು ಹೋದೋ. ಅದೇ ಟೈಮ್ ಸುರೇಶ್ ಗೌಡ್ರು ಹಿಂದಿನ ದಿನ ಒಂದು ಸಿನಿಮಾ ನೋಡ್ಕೊಂಬಂದಿದ್ದಾನೆ, ವಿಷಯ ಮೂರ್ತಿ ಹುಡುಗನ ನೋಡಿದ್ದೀವಿ, ನೋಡು ನಿಮ್ಮ ಕತೆಗೆ ಆ್ಯಪ್ಟು ಅಂತ ಹೇಳಿದ್ರು. ನಾವು ಅಷ್ಟರಲ್ಲಿ ಇವ್ರು ಕರ್ಕೊಂಡು ನೋಡಿ ಸರ್ ಇವರೇ ಅಂತಂದಾಗ ಇವರೇನೆ ಅಕ್ಕಂಡು ಮಾಡು ಅಂತಂದ್ಬಿಟ್ಟು ಸುರೇಶ್ ಗೌಡ್ರು ಹೇಳಿದ್ಮೇಲೆ ಇದು ಮಾಡಿರೋದು. ಬೇರೆ ಯಾರು ನಮಗೇನು ರೆಕಮೆಂಡ್ ಮಾಡಿಲ್ಲ. ಮತ್ತು ಮೆಜೆಸ್ಟಿಕ್ಗೆ ಸುದೀಪೇ ಕರ್ಕೊಂಬಂದಿದ್ದು ಅದು ಸುಳ್ಳದು. ಇನ್ನು ಮೆಜೆಸ್ಟಿಕ್ ನಿರ್ಮಾಪಕರ ಹೇಳಿಕೆ ಇದು. ರಾಮಮೂರ್ತಿಯವರು ಹೇಳಿದ ಹೇಳಿಕೆ ಇದು. ಸುದೀಪ್ ಕರ್ಕೊಂಡು ಬಂದಿದ್ದು ಅಂತ ಹೇಳುವಂಥದ್ದು ಸುಳ್ಳು, ಅದರಿಂದ ಅವರಿಗೆ ನೋವಾಗಿರಬಹುದು. ನಮ್ಮ ಹತ್ರ ಕರ್ಕೊಂಡು ಬಂದಿರುವಂಥದ್ದು ಅಣಜಿ ನಾಗರಾಜ್ ಹಾಗೂ ನಿರ್ದೇಶಕರಾದಂತಹ ಸತ್ಯ ಅವರು ಕರ್ಕೊಂಡು ಬಂದಿದ್ದು ದರ್ಶನ್ ಅವರನ್ನು. ಅವರು ನಮ್ಮ ಪರಿಚಯ ಮಾಡಿಸಿದ್ದು. ಅದಾದ ನಂತರ ನಾವು ಸುರೇಶ್ ಗೌಡ್ರ ಹತ್ರ ಕರ್ಕೊಂಡು ಹೋದ್ವಿ, ಇವರನ್ನು ನಮ್ಮ ಕತೆಗೆ ಆಯ್ಕೆ ಮಾಡಿದ್ವಿ ಅಂತ ಹೇಳಿದ ತಕ್ಷಣ ಅವರು ಸುರೇಶ್ ಗೌಡ್ರು ಒಪ್ಪಿದ ನಂತರ ನಾವು ಈ ಚಿತ್ರವನ್ನು ಮಾಡಿದ್ವಿ ಅನ್ನೋದನ್ನು ಈಗ ನಿರ್ಮಾಪಕರಾದಂತಹ, ಅಂದರೆ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದಂತಹ ರಾಮಮೂರ್ತಿಯವರು ಹೇಳಿಕೆಯನ್ನು ನೀಡಿದ್ದಾರೆ.